ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದ ನಂತರ 1ನೇ ತರಗತಿಗೆ ವಯೋಮಿತಿ 6 ವರ್ಷ ಆಗಿರಲೇಬೇಕು ಅಂತ ಒಂದು ವಿಚಾರ ಇದೆ. ಇಲ್ಲ ಅಂದರೆ ಅವ್ರನ್ನ 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯಮ ಸಡಿಲಿಸುವಂತೆ ಶಿಕ್ಷಣ ಸಚಿವರಿಗೆ ಪೋಷಕರು ಮನವಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹಾಗಾದರೆ ಮಾಧ್ಯಮಗಳ ಜೊತೆ ಪೋಷಕರು ಹೋಗಿದ್ದೇ ತಪ್ಪ? ಮೀಡಿಯಾದವ್ರನ್ನ ಕರ್ಕೊಂಡು ಬಂದಿದ್ದೀರಾ, ಅವ್ರ ಹತ್ರನೇ ಮಾತಾಡಿ. ಪೋಷಕರ ಜೊತೆ ಮಾಧ್ಯಮದವ್ರನ್ನ ಕಂಡು ಕೂಡಲೇ ಉರಿಯಾಗಿದ್ದಾರೆ ಮಧು ಬಂಗಾರಪ್ಪ. ಮಾಧ್ಯಮದವ್ರ ಜೊತೆ ಬಂದರೆ ರಬ್ಬಿಶ್ ಅಂತೆ. ಶಿಕ್ಷಣ ಸಚಿವರದ್ದು ವರ್ತನೆಯನ್ನು ನೋಡಿ, ರಬ್ಬಿಶ್ ಅಂತೆ. ಒಂದು ಜ್ವಲಂತ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ 6 ವರ್ಷ ಆಗಿರಬೇಕು. ನಿಯಮ ಸಡಿಲಿಸಲಿಲ್ಲ ಅಂದರೆ ರಾಜ್ಯಾದ್ಯಂತ 6 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂತ ಕೇಳಕ್ಕೆ ಹೋದರೆ ಅವ್ರ ಬಿಹೇವಿಯರ್ ನೋಡಿ. ಅವ್ರು ಕರ್ಕೊಂಡು ಬಂದರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನು ಇಂಟರ್ವ್ಯೂ ಮಾಡಿ. Media do all this rubbish in my house, not allowed. ಅವ್ರು ಕರ್ಕೊಂಡು ಬಂದರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನು ಇಂಟರ್ವ್ಯೂ ಮಾಡಿ. Media do all this rubbish in my house, not allowed. ಅವ್ರು ಕರ್ಕೊಂಡು ಬಂದರೆ ಅವ್ರನ್ನ ಮೀಡಿಯಾದವ್ರನ್ನ ರಬ್ಬಿಶ್. ನಿಮಗೆ ಬೇಕಾದಾಗ, ನಿಮಗೆ ಪ್ರಚಾರ ಬೇಕಾದಾಗ, ನೀವು ಟೇಪ್ ಕಟ್ ಮಾಡೋದಕ್ಕೆ ಹೋದಾಗ ಮೀಡಿಯಾ ಬೇಕು ನಿಮಗೆ, ಅವಾಗೆಲ್ಲ ಪ್ರಚಾರ ಬೇಕು. ಅಥವಾ ನಿಮ್ಮ ಇಲಾಖೆಯ ವಿಚಾರವನ್ನು ರಾಜ್ಯದ ಜನಗಳಿಗೆ ತಲುಪಿಸ್ಬೇಕಾದ್ರೆ ಮೀಡಿಯಾ ಬೇಕು. ಅವ್ರು ಕರ್ಕೊಂಡು ಬಂದರೆ ಅವ್ರನ್ನ ಈಗ ಪೋಷಕರು ಬಂದರೆ ಮೀಡಿಯಾದವ್ರು ಕರ್ಕೊಂಡು ಬಂದಿರೋದಲ್ಲ ಅವ್ರನ್ನ, ಅವ್ರು ತಮ್ಮ ಸಮಸ್ಯೆ ಹೇಳ್ಕೊಳಕ್ಕೆ ಬಂದಿರೋದು ನಿಮ್ಮ ಹತ್ರ. ಮೀಡಿಯಾದವ್ರು ರೆಗ್ಯುಲರ್ ಕವರೇಜ್ ಮಾಡೋದಕ್ಕೆ ಬಂದಿದ್ದಾರೆ. ಮೀಡಿಯಾದವ್ರು ಏನು ಕರ್ಕೊಂಡು ಬಂದಿಲ್ಲ ಪೇರೆಂಟ್ಸ್ನ. ನೀವು ಬಂದವರನ್ನು ಸಮಾಧಾನದಿಂದ ಮಾತನಾಡಿಸಿ ಅವ್ರ ಸಮಸ್ಯೆಗೆ ಪರಿಹಾರ ಹೇಳಬೇಕಾಗಿತ್ತು. ನೋ, ಇದನ್ನು ಭಾಳ ನೀವು ಮತ್ತೆ ಏನು ಗೊತ್ತಾ, ಪೋಣಿಸೋದನ್ನ ನಿಲ್ಲಿಸಿ. ನನಗೆ ಡ್ಯೂಟಿ ಇದೆ, ನನಗೆ ಗೊತ್ತು. ಹಿಂದೆ ನನಗೆ ಆಯಾ ರೀತಿಯಲ್ಲಿ ಹೇರ್ ಕಟ್ ಬಗ್ಗೆ, ಕನ್ನಡ ಬಗ್ಗೆ ಎಲ್ಲ ಮಾತಾಡಿದ್ದೀರಾ, ಬಿಡಿ. ಅದು ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮದು ಡ್ಯೂಟಿ ಇದೆ. ಇದರೊಳಗೆ ಕೇರ್ಫುಲ್ಲಾಗಿ ಇರೋಣ ಒಟ್ಟಿಗೆ. ಸರ್ಕಾರ ಒಳ್ಳೆ ಡಿಸಿಷನ್ಸ್ ತಗೊಳುತ್ತೆ. ಅದನ್ನು SCP ಇರೋದ್ರಿಂದ ನಾನು ಒಂದು ರೂಲ್ಸಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆ ರೂಲ್ಸ್ನ ಇವ್ರು ಬಂದುಬಿಟ್ಟು ಅದನ್ನ ಓವರ್ ರೂಲ್ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಇದನ್ನ ಚರ್ಚೆ ಆಗ್ಬೋದು ಅಂತ ಏನಾದರೂ ಇಲ್ಲ, ಅದು SCP ಅವ್ರು ಕೊಡಬೇಕು. SCP ಅವ್ರು ಕೊಡಬೇಕು. ಅದಕ್ಕೆ ಸಬ್ ಕಮಿಟಿ ಇದೆ, ಅವ್ರು ಮಾಡ್ತಾರೆ. ಇವ್ರು ಈ ಥರ ಎಲ್ಲ. ಆಮೇಲೆ ಇವ್ರು ಎಷ್ಟು ಸತಿ ಬಂದಿದ್ದಾರೆ, ಬಂದಾಗೆಲ್ಲ ಮಾತಾಡ್ತಾ ಇದ್ದೀವಿ. ಆಮೇಲೆ ನಿಮ್ಮನ್ನು ಕರೆದಿದ್ದು ಸರಿನಾ ತಪ್ಪ ಹೇಳಿ ನೋಡ, ಹೇಳಬೇಕಾಯ್ತು. ಅಲ್ಲ, ಒಂದು ನಿಮಿಷ, ಸರಿನಾ ತಪ್ಪ ಅಲ್ಲ, ನಿಮಗೆ ಉದ್ದೇಶ ಇರ್ಬೋದು. ಅವ್ರು ಒಪ್ಕೊಂಡಿರ್ಬೇಕಾದ್ರೆ ನಾನು ಹೇಳ್ತಾ ಇರೋದು, ಅವರೇ ಒಪ್ಕೊಂಡ್ರು. ಸರ್ ಯಾರೋ ಒಬ್ಬರು ತಪ್ಪು ಮಾಡಿದ್ರು ಸರ್ ಅಂತ. ನೀವು ಹೇಳೋದೇ ನಂಬೋದು, ಬಟ್ ಅವ್ರು ಹೇಳೋದು ನಂಬಕ್ಕಲ್ಲ. ನಾವು ಹೌದು ಸರ್ ಮಾಡಿದ್ವಿ, ಬೆಳಗ್ಗೆ ಹಾಕಿ ಹಲ್ಲೆ ಆಗಿದೆ ಗಿರಿನಗರದಲ್ಲಿ. ಅಲ್ಲ, ಅದನ್ನ ನೋನು, ಅದು ಬೇರೆ ವಿಚಾರ. ಅದು ನಂಗೆ ಗೊತ್ತಿಲ್ಲ. ಅದನ್ನು ಬನ್ನಿ, ಅದನ್ನು ಕೇಳಿ. ನೀವು ಅದನ್ನು ಕೂತ್ಕೊಂಡು ನಾನು ಅವ್ರಿಗೇನು ಹೇಳಿದೆ ಅಂದರೆ, ಹಿಂಗೆ ಮೀಡಿಯಾದಲ್ಲಿ ತಂದುಬಿಟ್ಟು ಕಾನೂನು ಬದಲಾವಣೆ ಮಾಡೋಕ್ಕಾಗತ್ತಾ? ನೀವು ಹೇಳಿ ನೋಡೋಣ, ಆಗುತ್ತಾ? ಅಲ್ಲ, ಅವ್ರು ಮಾಡಿದ್ದು ಸರಿನಾ? ಒಂದು ಪದ ಅಲ್ಲ ಅವರಿಗೆ ನಾನು ಹೇಳಿದ್ದು, ನಿಮಗಲ್ಲ. ಅವ್ರಿಗೆ ಯಾಕೆ ಹೇಳಿದೆ ಅಂದರೆ, ಇದು ತಪ್ಪಿದು. ಕಾನೂನು ನಮ್ಮ ಮನೇಲಿ ಮಾಡಲ್ಲ ರೀ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ಮನೆ ಇದು. ಆಮೇಲೆ ಎಷ್ಟು ಸತಿ ಬಂದಿದ್ದಾರೆ ನಿಮಗೆ ಗೊತ್ತಾ? ನೀವು ಇರಲಿಲ್ಲ ಅವಾಗ. ಎಷ್ಟು ಕ್ಲೀನಾಗಿ ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಪರವಾಗಿರ್ತೀನಿ, ಮಕ್ಕಳು ಪರವಾಗಿರಬೇಕು, ನಂದು ಡ್ಯೂಟಿ ಅದು, ಡೋಂಟ್ ವರಿ ಅಂತ. ಬಟ್ ಇದನ್ನೇ ಮಾಡಬೇಕು, ನಾವು ಮೀಡಿಯಾದಾಗೆ ತಂದುಬಿಟ್ಟು ಸರ್ಕಾರನ ನಡೆಸ್ಬೇಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ಲ. ನಾನು ಹಂಗೆ ವರ್ಕ್ ಮಾಡೋದಿಲ್ಲ. ಅದನ್ನೇ ಅವ್ರಿಗೆ ಹೇಳಿದ್ದು, ಅವರಿಗೆ ಇದನ್ನು ಮಾಡೋಕ್ಕೆ. ಆಮೇಲೆ ಅವ್ರು ಒಪ್ಕೊಂಡಿರೋದು ಬಿಟ್ಬಿಡಿ. ಪಾಪ ಅವ್ರನ್ನ ತೊಂದರೆ ಕೊಡಬೇಕಂತಲ್ಲ. ನೀವು ಇದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ನನ್ನ ಡಿಪಾರ್ಟ್ಮೆಂಟ್ ಒಂದು ತಿಳ್ಕೊಳ್ಳಿ, ಕನ್ನಡನ ಮಾತಾಡಿದಾಗ ಹೀಯಾಳಿಸಿ ನೀವೇ ಮಾತಾಡಿದ್ದು, ನೀವೇ ಬರೆದಿದ್ದು. ಅಲ್ಲ, ಒಂದು ನಿಮಿಷ, ಮೀಡಿಯಾದ ಟ್ರೋಲ್ ಮಾಡ್ತಾರೆ. ದಟ್ ಈಸ್ ನಾಟ್ ದ ಥಿಂಗ್. ಒಳ್ಳೆ ಒಂದು ನಿಮಿಷ, ಒಳ್ಳೆ ಅಲ್ಲ, ಒಂದು ನಿಮಿಷ ನಿಮಗೆ ಒಳ್ಳೆ ಪ್ರೋಗ್ರಾಮ್ ಮಾಡಿ. ರೈಟ್. ಏನಪ್ಪ ಹಳೇದೆಲ್ಲ ಏನೋ ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿ. ಅವ್ರ ಹೇರ್ ಕಟ್ ಬಗ್ಗೆ ಮಾತಾಡ್ಬಿಟ್ವಂತೆ, ಇವ್ರ ಕನ್ನಡ ಬಗ್ಗೆ ಮಾತನಾಡ್ಬಿಟ್ವಂತೆ. ಅಯ್ಯೋ ಸ್ವಾಮಿ, ನಿಮಗೆ ಬರ್ಕೊಟ್ಟಂತಹ ಶೀಟಲ್ಲಿ ಇದ್ದಿದ್ದನ್ನು ನೀವು ಓದಕ್ಕೆ ಬಂದಿಲ್ಲ ಅವತ್ತು ಕರೆಕ್ಟಾಗಿ ಕನ್ನಡವನ್ನು. ಹೌದಪ್ಪ, ಶಿಕ್ಷಣ ಸಚಿವರಿಗೆ ಕನ್ನಡ ಓದಕ್ಕೆ ಬಂದಿಲ್ಲ ಅಂತ ಸುದ್ದಿ ಮಾಡಿದ್ವಿ. ತಪ್ಪೇನು? ಏನು ತಪ್ಪು ಅಂತ ಸುಳ್ಳೇನು ಹಾಕಲಿಲ್ವಲ್ಲ? ಆ ಕ್ಲಿಪ್ಪಿಂಗ್ಸ್ ನಮ್ಮ ಹತ್ರ ಇನ್ನೂ ಇದೆ. ನಿಮಗೆ ಆ ಕನ್ನಡವನ್ನು ಓದೋಕ್ಕೆ ಬಂದಿಲ್ಲ ಅವತ್ತು. ಆ ವಿಚಾರವಾಗಿ ಸುದ್ದಿ ಮಾಡಿದ್ದಕ್ಕೆ ಹಳೇದನ್ನು ಇಟ್ಕೊಂಡು ಮೀಡಿಯಾದವ್ರು ಕರ್ಕೊಂಬನ್ನಿ, ಮೀಡಿಯಾದವ್ರನ್ನ ಕರ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ಕಾನೂನು ಬದಲಾಯಿಸೋಕ್ಕಾಗಲ್ಲ ಅನ್ನೋ ಕಾಮನ್ ಸೆನ್ಸ್ ಎಲ್ರಿಗೂ ಇದೆ. ಎಲ್ಲ ಪೋಷಕರು ಇಲ್ಲಿ ಮಂತ್ರಿಗಳ ಮನೆಗೆ ಸೇರಿದ್ವಿ ಮಧು ಬಂಗಾರಪ್ಪ ಅವ್ರನ್ನ ಭೇಟಿ ಮಾಡೋದಕ್ಕೆ.
ಒಂದನೇ ತರಗತಿ ವಯಸ್ಸಿನ ವಯೋಮಿತಿ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಈಗ ಮಧು ಬಂಗಾರಪ್ಪ ಅವರು ಹೇಳ್ತಿದ್ದಾರೆ, ಅದು ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಮ್ಯಾಟರ್ನ ಹಾಕಿದ್ದೀನಿ, ಅವ್ರ ಡಿಸಿಷನ್ ಮೇಲೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸರ್, ನಾವು ಶಾಲಾ ಪರವಾಗಿ ಬಂದಿದ್ದೀವಿ, ಮಕ್ಕಳ ಪರವಾಗಿ, ನೊಂದ ಪೋಷಕರ ಪರವಾಗಿ ಬಂದಿದ್ದೀವಿ. ಇವತ್ತು ಮಾನ್ಯ ಶಿಕ್ಷಣ ಸಚಿವರನ್ನ ಭೇಟಿ ಆಗಿದ್ದೀವಿ. ಅವ್ರಿಗೆ ನಮ್ಮ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಪರವಾಗಿ ನಾವು ನಿಲ್ತೀವಿ, ಮಕ್ಕಳಿಗೆ ಒಳ್ಳೆ ರೀತಿಯಾಗಿ ಯಾವುದು ರೂಲ್ ಬರುತ್ತೋ ಅದನ್ನು ನಾನು ಮಾಡ್ತೀನಿ. ನಾನು ಅದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಎಜುಕೇಷನ್ ಮಿನಿಸ್ಟರ್ನ. ಅವರು ನಮ್ಮ ಪರವಾಗಿ ಮಕ್ಕಳ ಪರವಾಗಿ ಇದೆಲ್ಲ ಪೇರೆಂಟ್ಸ್ ಎಲ್ಲ ಮಾತನಾಡ್ತಾ ಇದ್ದಾರೆ. ಈಗ ರೂಲ್ ವಿಚಾರ ಇಷ್ಟೇ, 6 ವರ್ಷ ಕಂಪ್ಲೀಟ್ ಆಗದೇ ಮಕ್ಕಳನ್ನು 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಸೋಕ್ಕಾಗಲ್ಲ. ಈಗ 5 ವರ್ಷ 10 ತಿಂಗಳು, 5 ವರ್ಷ 11 ತಿಂಗಳು, 5 ವರ್ಷ 11 ತಿಂಗಳು 29 ದಿನ ಆಗಿದ್ದರೂ ಸೇರ್ಸೋಕ್ಕಾಗಲ್ಲ ಜೂನ್ 1ನೇ ತಾರೀಕಿಗೆ. ಈಗ ಆ ಮಗು ಇನ್ನೂ 1 ವರ್ಷ UKG-ನಲ್ಲೇ ಇರಬೇಕಾ, ಕೇವಲ ಕೆಲವು ದಿನಗಳಿಗೋಸ್ಕರ ಒಂದು ಇಡೀ ವರ್ಷ ಕಳ್ಕೋಬೇಕಾ? ಅದಕ್ಕೇನಾದ್ರು ಸೊಲ್ಯೂಷನ್ ಕೊಡಿ ಅಂತ ನಾವು ಹೋಗ್ಬಿಟ್ಟು PWD ಮಿನಿಸ್ಟ್ರನ್ನೋ ಸಮಾಜ ಕಲ್ಯಾಣ ಸಚಿವರನ್ನೋ ಕೇಳೋಕ್ಕಾಗಲ್ಲ. ಇದನ್ನು ಶಿಕ್ಷಣ ಸಚಿವರನ್ನೇ ಕೇಳಬೇಕು. ಅದಕ್ಕೆ ಈ ಥರ ಎಗರಾಡಿದ್ರೆ ಕೂಗಾಡಿದ್ರೆ ಏನೂ ಪ್ರಯೋಜನ ಇಲ್ಲ.